ನಮಸ್ಕಾರ ಸ್ನೇಹಿತರೆ, ಅರೇಣು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಟಾಟಾ AIG ಜನರಲ್ ಇನ್ಶೂರೆನ್ಸ್ನ ಮೋಟರ್ OD ಕ್ಲೇಮ್ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಇದು ಮೋಟರ್ ಓನ್ ಡ್ಯಾಮೇಜ್ ಕ್ಲೇಮ್ ಫಾರ್ಮ್. ಮೊದಲನೆಯದಾಗಿ ಇನ್ಶೂರ್ಡ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಇನ್ಶೂರ್ಡ್ ಅಂತಂದರೆ ಯಾರು ಪಾಲಿಸಿನ ಪರ್ಚೇಸ್ ಮಾಡಿರ್ತಾರೋ ಅವರಿಗೆ ಇನ್ಶೂರ್ಡ್ ಅಂತ ಕರೀತಾರೆ. ಕ್ಲೇಮ್ ಡೀಟೇಲ್ಸ್, ನೀವು ಕ್ಲೇಮ್ ರಿಜಿಸ್ಟರ್ ಮಾಡಿದ್ಮೇಲೆ ಒಂದು ನಂಬರ್ ಬರುತ್ತೆ, ಅದು ಕ್ಲೇಮ್ ನಂಬರ್ ಆಗಿರುತ್ತೆ. ಪಾಲಿಸಿ ನಂಬರ್, ನಿಮ್ಮ ಪಾಲಿಸಿಲಿ ನಂಬರ್ ಬರೆದಿರ್ತಾರೆ, ಆ ನಂಬರ್ನ ಇಲ್ಲಿ ಫಿಲ್ ಮಾಡಬೇಕು. ವೆಹಿಕಲ್ ನಂಬರ್, ನಿಮ್ಮ ವೆಹಿಕಲ್ ನಂಬರ್ನ ಇಲ್ಲಿ ಫಿಲ್ ಮಾಡಬೇಕು. ಇನ್ಶೂರ್ಡ್ ನೇಮ್, ಪಾಲಿಸಿ ಓನರ್ ಹೆಸರನ್ನ ಇಲ್ಲಿ ಫಿಲ್ ಮಾಡಬೇಕು. ಅವರ ಇಮೇಲ್ ಐಡಿನ ಬರೆದ್ರೆ ಫರ್ದರ್ ಏನೇ ಕಮ್ಯುನಿಕೇಷನ್ ಮಾಡೋದಿದ್ರೂ ಕೂಡ ಈ ಇಮೇಲ್ ಐಡಿಗೆ ಒಂದು ಕಮ್ಯುನಿಕೇಷನ್ನ ಕಳಿಸ್ಕೊಡ್ತಾರೆ. ಅಡ್ರೆಸ್, ಈ ಪಾಲಿಸಿ ಓನರ್ನ ಅಡ್ರೆಸ್ನ ಬರೀಬೇಕು. ಅವರು ಯಾವ ಸಿಟಿಲಿದ್ದಾರೆ, ಫಾರ್ ಎಕ್ಸಾಂಪಲ್ ಮೈಸೂರು ಅಂತ ಬರೆದ್ರೆ ಮೈಸೂರಿನ ಪಿನ್ ಕೋಡನ್ನು ಬರೀಬೇಕು. ಇನ್ಶೂರ್ಡ್, ಈ ಪಾಲಿಸಿ ಓನರ್ ಅವರ ಮೊಬೈಲ್ ನಂಬರ್ನ ಬರೀಬೇಕು. ರೆಸಿಡೆನ್ಸಿಯಲ್ ಫೋನ್ ನಂಬರ್ ಇದು ಇದ್ರೆ ಬರೀರಿ, ಇಲ್ಲ ಅಂತಂದರೆ ತೊಂದರೆ ಇಲ್ಲ. ನೆಕ್ಸ್ಟು ಆಕ್ಸಿಡೆಂಟ್ನ ಡಿಸ್ಕ್ರಿಪ್ಷನ್. ಆಕ್ಸಿಡೆಂಟ್ ಹೇಗಾಯಿತು ಅಂತ, ಇದು ಟೈಮ್ ಆ್ಯಂಡ್ ಡೇಟ್ ಆಫ್ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಎಷ್ಟು ಗಂಟೆಗಾಯಿತು, AM or PM ಅಂತ ಫಿಲ್ ಮಾಡಬೇಕು. ಇದು ಡೇಟು, ಯಾವತ್ತಾಯಿತು, ಡೇಟು, ಮಂತು, ಇಯರು ಅನ್ನೋದನ್ನು ಫಿಲ್ ಮಾಡಬೇಕು. ಇದು ಪ್ಲೇಸ್ ಆಫ್ ಆಕ್ಸಿಡೆಂಟ್, ಎಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಬರೀಬೇಕು. ಟೈಪ್ ಆಫ್ ಲಾಸ್, ಯಾವ ರೀತಿ ಲಾಸ್ ಆಗಿದೆ ಅಂತ. ಈಗ ನಾವು ಫಿಲ್ ಮಾಡ್ತಾ ಇರೋದು ಓನ್ ಡ್ಯಾಮೇಜ್, ನಿಮ್ಮ ವೆಹಿಕಲ್ನ ಕ್ಲೇಮ್ ಆಗಿರೋದ್ರಿಂದ ಓನ್ ಡ್ಯಾಮೇಜ್ ಅಂತೇಳಿ ಕ್ಲಿಕ್ ಮಾಡಬೇಕು. ಇದು ಆಕ್ಸಿಡೆಂಟ್ ಹೇಗಾಯಿತು ಅಂತ ಫಿಲ್ ಮಾಡಬೇಕು. ಆಕ್ಸಿಡೆಂಟ್ ಹೇಗಾಯಿತು, ನೀವು ಎಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಅನ್ನೋದನ್ನು ಇಲ್ಲಿ ಡೀಟೇಲ್ ಆಗಿ ಫಿಲ್ ಮಾಡಬೇಕು. ಇದು ಡ್ರೈವರ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಆಕ್ಸಿಡೆಂಟ್ ಆದ ಸಮಯದಲ್ಲಿ ಯಾರು ಡ್ರೈವ್ ಮಾಡ್ತಾ ಇರ್ತಾರೋ ಅವರ ಡೀಟೇಲ್ಸ್, ಡ್ರೈವರ ಹೆಸರು, ಅವರ ಏಜ್, ವಯಸ್ಸು, ಡ್ರೈವರ್ನ ಕೆಲಸ, ಅವರ ಲೈಸೆನ್ಸ್ ನಂಬರ್ನ ಮೆನ್ಷನ್ ಮಾಡಬೇಕು. ಬ್ಯಾಡ್ಜ್ ಇದ್ದರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ ತೊಂದರೆ ಇಲ್ಲ. ಯಾವ ವೆಹಿಕಲ್ನ ಅವರು ಚಾಲನೆ ಮಾಡೋಕ್ಕೆ ಅರ್ಹರು ಅನ್ನೋದನ್ನು DL ನೋಡಿಕೊಂಡು ಇಲ್ಲಿ ಫಿಲ್ ಮಾಡಬೇಕು. DLನ ಎಕ್ಸ್ಪೈರಿ ಡೇಟ್ನ ಇಲ್ಲಿ ಫಿಲ್ ಮಾಡಬೇಕು. ಈ ಡೀಟೇಲ್ಸ್ನ ಕಮರ್ಷಿಯಲ್ ವೆಹಿಕಲ್ಸ್ ಆಗಿದ್ದರೆ ಮಾತ್ರ ಫಿಲ್ ಮಾಡಬೇಕಾಗುತ್ತೆ. ಅವರ ಪರ್ಮಿಟ್ ಡೀಟೇಲ್ಸು, ಫಿಟ್ನೆಸ್ ಆಫ್ ದ ವೆಹಿಕಲ್ ಡೀಟೇಲ್ಸು, ಲೋಡ್ ಏನು ಕ್ಯಾರಿ ಮಾಡ್ತಿರ್ತಾರೆ ಅನ್ನೋ ಡೀಟೇಲ್ಸು, ಗಾಡೀಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದರು ಅನ್ನೋದ್ರ ಡೀಟೇಲ್ಸು. ಇನ್ ಕೇಸ್ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಆಗಿದ್ದರೆ ಆಕ್ಸಿಡೆಂಟಿಗೆ ಸಂಬಂಧಪಟ್ಟಂತೆ ಪೊಲೀಸ್ನ FIR ನಂಬರು, FIR ಡೇಟು, ಯಾವ ಪೊಲೀಸ್ ಸ್ಟೇಷನ್ನು ಅನ್ನೋದನ್ನು ಫಿಲ್ ಮಾಡಬೇಕು. ಆಯಿತಾ. ಸೆಕೆಂಡ್ ಪೇಜ್ನ ಕಾಲಮಲ್ಲಿ ಡೀಟೇಲ್ಸ್ ಆಫ್ ಡೆತ್, ಇಂಜುರಿ ಆರ್ ಪ್ರಾಪರ್ಟಿ ಡ್ಯಾಮೇಜ್ ಏನಾರ ಇದ್ದರೆ ಅದನ್ನ ಫಿಲ್ ಮಾಡಬೇಕು. ಸೀರಿಯಲ್ ನಂಬರು, ಗಾಡಿ ಡ್ರೈವರು, ಆಕ್ಯುಪೆಂಟ್ಸು ಅವರ ಹೆಸರುಗಳು, ಅವರ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಇಂಜುರಿ ಏನಾಗಿದೆ ಅನ್ನೋದ್ರ ಡೀಟೇಲ್ಸು, ಹಾಸ್ಪಿಟಲ್ ಡೀಟೇಲ್ಸು, ಡಾಕ್ಟರ್ ಡೀಟೇಲ್ಸು. ಇದು ಎನಿ ಲೀಗಲ್ ಅಥವಾ ಏನಾದರೂ ಇಶ್ಯೂಸ್ ಇತ್ತು ಅಂತಂದರೆ ಅದನ್ನ ಮೆನ್ಷನ್ ಮಾಡಬೇಕು. ಈ ಮ್ಯಾಪಲ್ಲಿ ಅದು ಆಕ್ಸಿಡೆಂಟ್ ಹೇಗಾಯಿತು ಅನ್ನೋದನ್ನ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್ಸ್ ಥರ ಇಲ್ಲಿ ಮ್ಯಾಪಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಬಂದರೆ ಇದು EFT ಮ್ಯಾಂಡೇಟ್. ಇನ್ ಕೇಸ್ ಆಫ್ ಕ್ಲೇಮ್ ಅಮೌಂಟು ರಿಯಂಬರ್ಸ್ಮೆಂಟ್ ಇತ್ತು ಅಂದಾಗ ಇದನ್ನ ಫಿಲ್ ಮಾಡಬೇಕಾಗುತ್ತೆ. ಕ್ಯಾಶ್ಲೆಸ್ ಇತ್ತು ಅಂತಂದರೆ ಇದನ್ನ ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ಸೇಮ್ ನೇಮ್ ಆಫ್ ದ ಇನ್ಶೂರ್ಡು, ಅವರ ಪ್ಯಾನ್ ನಂಬರು, ಅವರ ಅಕೌಂಟ್ ಡೀಟೇಲ್ಸು, ಬ್ಯಾಂಕ್ ನೇಮು, ಬ್ರ್ಯಾಂಚ್ ಯಾವುದು, ಅಡ್ರೆಸ್ಸು, IFSC ಕೋಡು, ಯಾವ ಅಕೌಂಟು, SBನ, ಸೇವಿಂಗ್ಸ್ ಅಕೌಂಟಾ, ಕರೆಂಟ್ ಅಕೌಂಟಾ ಅಂತ ಫಿಲ್ ಮಾಡಬೇಕು. ಅವ್ರದ್ದು ಇಮೇಲ್ ID, ಇಷ್ಟನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫೈನಲಾಗಿ ಡಿಕ್ಲರೇಷನಲ್ಲಿ ಪ್ಲೇಸ್ ಬರೀಬೇಕು. ನೀವು ಯಾವ ಪ್ಲೇಸಿಂದ ಇರ್ತೀರ ಅದರದ್ದು, ಯಾವಾಗ ಫಿಲ್ ಮಾಡ್ತೀರಾ ಆವತ್ತಿನ ಡೇಟು, ಇಲ್ಲಿ ಒಂದು ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಮಾಡಿದ್ರೆ ಈ ಕ್ಲೇಮ್ ಫಾರ್ಮು ಕಂಪ್ಲೀಟಾಗಿ ಫಿಲ್ ಆದಂಗೆ ಆಗುತ್ತೆ. ಡಿಕ್ಲರೇಷನ್ ಸೈನ್ ಮಾಡೋಕ್ಕೂ ಮುಂಚೆ ಇದನ್ನೆಲ್ಲ ಓದಬೇಕು.
ಇದರಲ್ಲಿ ಏನು ಮೆನ್ಷನ್ ಆಗಿದೆ ಅಂತೇಳಿ. ಇನ್ ಕೇಸ್ ಸರ್ವೇಯರ್ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳಿದ್ರೆ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಬರೆದಿರೋ ಅಂಥ ಇನ್ಫಾರ್ಮೇಷನ್ ಏನಾದರೂ ರಾಂಗ್ ಆಗಿತ್ತು ಅಂತಂದರೆ ನಿಮ್ಮ ಪಾಲಿಸಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಿಮಗೆ ಇನ್ ಕೇಸ್ ಏನಾದರೂ ಅಮೌಂಟ್ ಕೊಟ್ಟಿದ್ರೆ ಅದನ್ನ ರಿಕವರಿ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಸೈನ್ ಮಾಡುವ ಮುಂಚೆ ಕಂಪ್ಲೀಟ್ ಡಿಕ್ಲರೇಷನ್ನ ಓದಿ ನಂತರ ಸೈನ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.